ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. 10 ದಿನ ಬಾಕಿ ಐತಿ ನಮ್ಮ ಹೈದರಾಬಾದ್ ಐಸನ್ ಕಾಂಪಿಟೇಷನ್ಗೆ. ಈ ಬಾಡಿನ ಇನ್ನೂ ಸ್ಟ್ರೆಂಥನ್ ಮಾಡಲಿಕ್ಕೆ ನಾ ಏನು ಡಯಟ್ನ ಫಾಲೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೇನೆ ನಾನು ನಿಮ್ಗೆ. ಇವಾಗ ಟೈಮ್ ಬಂದು 10 ಗಂಟೆ ಆಗೈತಿ. ಇವಾಗ ಈ ಟೈಮಿಗೆ ನಾನು ಫಸ್ಟ್ ಮೀಲ್ನ ತೊಗೊತೀನಿ. ನಾನು ಫಸ್ಟ್ ಮೀಲ್ ಏನೇನು ತೊಗೊತೀನಿ ಅಂತ ಹೇಳಿ ತೋರಿಸ್ತೀನಿ. ಮತ್ತೊಂದೇನಂದ್ರೆ ಬೆಳಗ್ಗೆ 6 ಇಲ್ಲ ಅಂದ್ರೆ 5:30ಗೆ ಹೇಳ್ತೀನಿ. ಕಪ್ ಕಾಫಿ ತೊಗೊತೀನಿ, ಮತ್ತೇನು ತೊಗೊಳಲ್ಲ. ಸೀದಾ ಅಲ್ಲಿಂದ ಡ್ಯೂಟಿಗೆ ಹೋಗ್ತೇನೆ. ಸೊ ಇವತ್ತು ನಾ ಡ್ಯೂಟಿಗೆ ಹೋಗಿದ್ದೆ, ತಲೆನೋವು ಅಂತ ಹೇಳಿ ವಿಡಿಯೋ ಮಾಡೋ ಪರ್ಪಸ್ಸಿಗೆ ನಾ ವಾಪಸ್ ಬಂದಿದ್ದೇನೆ. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇದು ಎಲ್ಲೋ ತೆಗಿಬೇಕಲ್ಲ, ಒಂದೊಂದು ಸಲ ಬಿದ್ದುಬಿಡುತ್ತೆ. ಏನು ಮಾಡೋದು ನೋಡ್ದ, ಇದೇ ಥರ ಆಗುತ್ತೆ, ಏನು ಮಾಡೋ ಬರಲ್ಲ. ನಂದು ಇದು ಫಸ್ಟ್ ಮೀಲಿಗೆ 6 ಎಗ್ ಇರುತ್ತೆ. ಅದರಲ್ಲಿ ಬಂದು 2 ಫುಲ್ ಎಗ್ ಇರುತ್ತೆ ಮತ್ತು 4 ಎಗ್ ವೈಟ್ನ ತೊಗೊತೀನಿ. ನಾನು ಎಲ್ಲೋ ಸಪ್ರೇಟ್ ಮಾಡ್ತಿದ್ದೇನೆ ಅಂತೇಳಿ ನೀವು ಸಪ್ರೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಂದು ಕಾಂಪಿಟೇಷನ್ ಪ್ರಿಪ್ರೇಷನಲ್ಲಿ ಇದ್ದೇನೆ. ಸೊ ನನಗೆ ಅಷ್ಟೊಂದು ಫ್ಯಾಟ್ ಬೇಕಾಗಿಲ್ಲ, ಅದ್ರ ಸಲುವಾಗಿ ನಾನು ಎಲ್ಲೋ ತೊಗೊತಾ ಇಲ್ಲ. ಇಷ್ಟು ದಿನ ಈ ಮೀಲ್ ಜೊತೆ ಒಂದು 100 ಗ್ರಾಮ್ ಸ್ವೀಟ್ ಪೊಟ್ಯಾಟೊ ಇರ್ತಿತ್ತು. ಅದೊಂದು ಸ್ವೀಟ್ ಪೊಟ್ಯಾಟೊ ತಿಂದಾದ್ಮೇಲೆ ಸ್ವಲ್ಪ ಜೀವ ಬಂದಂಗೆ ಆಗ್ತಿದೆ. ಯಾಕಂದ್ರೆ ರಾತ್ರಿ ನಂದು 8 ಗಂಟೆಗೆ ಮೀಲ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಬರೋದು ಮೀಲ್ ಇದೆ ನಂದು ಬೆಳಿಗ್ಗೆದು. ಅದರಲ್ಲಿ ಒಂದು 100 ಗ್ರಾಮ್ ಸ್ವೀಟ್ ಪೊಟ್ಯಾಟೊ ಇರ್ತಿತ್ತು, ತುಂಬ ಚೆನ್ನಾಗಿ ಅನಿಸ್ತಿದೆ ಅದನ್ನು ತಿನ್ನಾಗ. ಇಷ್ಟು ದಿನ ಈ ಮೀಲ್ನ ನಾನು ಜಿಮ್ಮಲ್ಲಿ ತೊಗೊತಿದ್ದೆ, ಆದರೆ ಆಮ್ಲೆಟ್ ಮಾಡಿ ತೊಗೊತಿಲ್ಲಾಗಿತ್ತು. ಇವತ್ತು ಡ್ಯೂಟಿ ಹೋಗಿಲ್ಲಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳೋಣ. ಎಗ್ನ ಬಾಯ್ಲ್ ಮಾಡ್ಕೊಂಡು ಹೋಗ್ತಿದ್ದೆ. ಇದರಲ್ಲಿ ಎಷ್ಟು ತೊಗೊಳೋದು ಅಂತ ಅಂದ್ರೆ ಸ್ವಲ್ಪ ಹಿಂಗೆ ಇಟ್ಕೊಂಡು ನನಗಂತೂ ಗೀ ತುಂಬ ಇಷ್ಟ. ಅದು ಸ್ಮೆಲ್ ನೋಡಿದ್ರೆ ಕುಡಿಬೇಕು ಅನಿಸುತ್ತೆ ನನಗೆ. ನಾನು ಇದನ್ನ ಗೀನ 5 to 4 ಗ್ರಾಮ್ನ ಯೂಸ್ ಮಾಡ್ತೇನೆ. ಅದು ಹೆಂಗೆ ಯೂಸ್ ಮಾಡ್ತೇನೆ ಅಂತೇಳಿ ನಿಮಗೂ ಗೊತ್ತಾಯ್ತು. ಮೆಜರ್ಮೆಂಟ್ ಇಟ್ಕೊಂಡು ಯೂಸ್ ಮಾಡ್ಕೊತೀನಿ. ಆಮ್ಲೆಟ್ ರೆಡಿ. ಗಮ್ಮತ್ತು ಸ್ಮೆಲ್ ಬರತೈತಿ. ಇಷ್ಟು ದಿನ ಬಾಯ್ಲ್ಡ್ ಎಗ್ ತಿಂದು ಸಾಕಾಗೈತಿ. ಸೊ ಇವತ್ತು ಒಂದಿನ ಚಾನ್ಸ್ ಸಿಗೈತೆ ಆಮ್ಲೆಟ್ ತಿನ್ನೋಕೆ. ಇದ್ರ ಜೊತೆ ಒಂದು 100 ಗ್ರಾಮ್ ನಾನು ಪಾಲಕ್ ಹಾಕ್ತೀನಿ. ಇದು ಬಂದು ನಂದು ಫಸ್ಟ್ ಮೀಲ್. ಈ ಮೇಲಲ್ಲಿ ಟೋಟಲಾಗಿ 280 ಕ್ಯಾಲೋರೀಸ್ ಐತಿ. 30 ಗ್ರಾಮ್ ಪ್ರೋಟೀನ್ ಮತ್ತು ಫ್ಯಾಟ್ ಬಂದು 50 ಗ್ರಾಮ್ ಸಿಗುತ್ತೆ. ಕಾರ್ಬ್ ಬಂದು 6 ಗ್ರಾಮ್ ಇದೆ. ಸೊ ಈ ಮೀಲ್ನ ತೊಗೊಂಡು ನಾವು ಜಿಮ್ಮಿಗೆ ಹೋಗ್ಬೇಕು. ಸ್ವರ್ಗ ಸಿಗುತ್ತೆ ಬ್ರೋ. ಏನಾದರೂ ತಿನ್ಲಿಕ್ಕೆ ಸಿಕ್ಕರೆ ಸಾಕು ಹಂಗೆ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಫುಲ್ ಟೈಮ್ ಹೊಟ್ಟೆ ಹಸಿತಾ ಇರುತ್ತೆ. ನಾನಂತೂ ಏನು ಟೇಸ್ಟ್ ನೋಡಲ್ಲ, ಏನೋ ತಿನ್ನೋದು ಸಿಕ್ಕರೆ ಸುಮ್ಮನೆ ತಿಂತಾ ಇರ್ತೇನೆ. ಹಂಗಂತ ಇಲ್ಲ, ನನ್ನ ಡಯಟಲ್ಲಿ ಏನಿರುತ್ತೋ ಅದು ಒಂದೊಂದು ಟೈಮ್ ಕುದೀಲಿ ಇರಲಿ, ಏನು ಉಪ್ಪು ಆಯಿತು ಖಾರ ಇಲ್ಲ ಏನು ಗೊತ್ತಿಲ್ಲ, ತಿನ್ನಕ್ಕೆ ಸಿಕ್ಕೈತಲ್ಲ ಅಂತೇಳಿ ತಿಂತಾ ಇರ್ತೇನೆ. ಚಿಕನ್ ಬ್ರೋ. ಇಟ್ಸ್ ಟೈಮ್ ಟು ಟೇಕ್ ಪೋಸ್ಟ್ ವರ್ಕೌಟ್ ಮೀಲ್. ನಾನು ಪೋಸ್ಟ್ ವರ್ಕೌಟ್ ಮೀಲ್ ಏನಿರುತ್ತೋ ಅಂತೇಳಿ ತೋರಿಸ್ತೀನಿ ಇವಾಗ. ನಮ್ಮ ತಮ್ಮ ಮಸ್ತಾಗಿ ರೈಸಿಗೆ ಮೊಸರು ಹಾಕೊಂಡು, ಸಾಂಬಾರು ರೈಸ್ ಹಾಕೊಂಡು, ಮೊಸರು ಹಾಕೊಂಡು, ಮತ್ತು ಈ ಕಡೆ ವೆಜಿಟೇಬಲ್ಸ್ ಸಾರಿ ತಿನ್ನತ್ತ. ನೀವು ಅರ್ಧ ಇವನು ತಿನ್ನೋದು ನೋಡಿ ನನಗೆ ಕ್ರೇವಿಂಗ್ಸ್ ಜಾಸ್ತಿ ಆಗತೈತಿ. ಲಾಸ್ಟ್ 10 days ಅಷ್ಟು. ಪ್ರತಿಯೊಂದು ಮೀಲ್ಗೂ ಕಾಯ್ತಾ ಇರ್ತೇನೆ. ಇವಾಗ ಇದನ್ನ ತಿನ್ನ ನೆಕ್ಸ್ಟ್ ಮೀಲ್ ಯಾವಾಗ ಬರುತ್ತೋ ಅಂತೇಳಿ ಕಾಯ್ತಾ ಇರ್ತೇನೆ ಪ್ರತಿಯೊಂದು ಮೀಲ್ಗೂ.
ಯಪ್. ಪಾಲಕ್, ಸ್ವಲ್ಪ ರೈಸ್ ಕೊಡು. ಇದೇನೊಂದು ಪೋಸ್ಟ್ ವರ್ಕೌಟ್ ಮೀಲ್. 100 ಗ್ರಾಮ್ ರೈಸ್, 100 ಗ್ರಾಮ್ ಪಾಲಕ್, 200 ಗ್ರಾಮ್ ಚಿಕನ್. ಇದನ್ನು ತಿಂದಾದ್ಮೇಲೆ ಇಷ್ಟು ನಂಗೆ ಕ್ರೇವಿಂಗ್ಸ್ ಆಗುತ್ತಾ ಅಂತ ಅಂದರೆ ಏನಾದರೂ ತಿನ್ಬೇಕು ಅಂತೇಳಿ ತುಂಬ ಅನ್ನಿಸ್ತಾ ಇರುತ್ತೆ. ಒಂದು 2 ನಿಮಿಷ ತೊಗೊಳಲ್ಲ ಇದನ್ನು ತಿನ್ನಲಿಕ್ಕೆ. ಬೆಳಗ್ಗೆಯಿಂದ ನನಗೆ ಈ ಮೀಲ್ ತೊಗೊಳೋವರೆಗೂ ಕಂಟ್ರೋಲ್ ಆಗಿರ್ತೀನಿ, ಏನು ತಿನ್ನಬಾರ್ದು ಅಂತ ಹೇಳಿ. ಈ ಮೀಲ್ ತೊಗೊಂಡಾದ್ಮೇಲೆ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗುತ್ತೆ ನನಗೆ. कुछ नहीं कर सकते भाई, कंपटीशन करना है तो कंट्रोल करना पड़ेगा. ಒಟ್ಟಿಗೆ ಕೆಟ್ಟ ಆಸೆ ಆದೈತಿ. ಯಾವಾಗ ಎಡಿಟಿಂಗ್ ಮುಗಿತೈತೆ ಅಂತ ಬಂದಿದ್ದೆ, ಇಷ್ಟೊತ್ತವರೆಗೂ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಸೊ ಇವತ್ತು ನಾನು ಚಿಕನ್ನು ಏನು ನಾನು ಏರ್ ಫ್ರೈರಲ್ಲಿ ಏನು ಹಾಕಿಲ್ಲ, ನೀರಲ್ಲಿ ಹಾಕಿ ಕುದಿಸೇನೆ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕೇನೆ, ನೀರಲ್ಲಿ ಹಾಕಿ ಅಷ್ಟು ಕುದಿಸಿಟ್ಟೇನೆ. ಯಾವಾಗ ಈ ಚಿಕನ್ ಬಾಯಲ್ಲಿ ಹೋಗ್ತೈತೆ ಅನ್ಸಾತಿದ್ದ, ಹಂಗೆ ಅನ್ಸಾತಿದ್ದ ನನಗೆ. ನೂಡಲ್ಸ್. ಸೊ ಇದು ನಂದು 4th ಮೀಲ್. ಇದರಲ್ಲಿ 150 ಗ್ರಾಮ್ ಚಿಕನ್ ಮತ್ತು 100 ಗ್ರಾಮ್ ಪಾಲಕ್ ಐತಿ. ಇದನ್ನು ನಾನು ಆ್ಯಕ್ಚುಲಿ ಜಿಮ್ಮಿಂದ ಬಂದಮೇಲೆ ತೊಗೊತೀನಿ. ಯಾಕಂತ ಅಂದರೆ ಜಿಮ್ಮಲ್ಲೇ ನಂದು ಪೋಸ್ಟ್ ವರ್ಕೌಟ್ ಮೀಲ್ನ ತೊಗೊತೀನಿ. ಏನು ಡ್ಯೂಟಿಗೆ ಹೋಗಲ್ಲ, ಏನೇ ಅಷ್ಟೊಂದು ಹೊರಗಡೆ ಹೋಗೋಣ. ಮಳೆನೂ ಬರತೈತಿ, ತಿಂತ ಎಂಜಾಯ್ ಮಾಡೋಣ ನಾನು. ಇವತ್ತು ಡ್ಯೂಟಿಗೆ ಹೋಗಲ್ಲ, ಈವ್ನಿಂಗ್. ನಮ್ಮ ರೂಮಿಂದ ಇವಾಗ ಬಾಲ್ಕನಿಯಲ್ಲಿ ನಿಲ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸ್ತದೆ. ಇವಾಗ ಮಳೆಯಾಗಂತೂ ಭಾರಿ ಚೆನ್ನಾಗಿ ಅನ್ನಿಸ್ತದೆ. ನೋಡ್ಬೋದು, ಇಲ್ಲಿ ನೋಡಿ. ಆದ್ರೆ ಏನು ಮಾಡೋದು, ಇನ್ನೊಂದು ಇದು ಲಾಸ್ಟ್ ಮಂತ್ ನಾವು ಇಂಜೋಡಿ ಇದು ಲಾಸ್ಟ್ ಮಂತ್ ನಂದು. ಇನ್ನೊಂದು 10 ದಿನ ಮಾತ್ರ ಈ ರೂಮಲ್ಲಿ ಇರೋದು. ಇವತ್ತು ಎಷ್ಟು ಡೇಟ? 13. ಈ ಮಂತ್ ನಾನು ಈ ರೂಮ್ ಬಿಟ್ಟು ಹೋಗ್ತಾ ಇದ್ದೇನೆ, ಬೇರೆ ರೂಮ್ ನೋಡಿ ಬಂದಿದ್ದೇನೆ. ಆದರೆ ಈ ರೂಮಿಂದ ಬಾಲ್ಕನಿ ಮಾತ್ರ ತುಂಬ ಚೆನ್ನಾಗಿತ್ತು. ಏನೋ ಬೇಜಾರಾದಾಗ, ಏನೋ ಒಬ್ಬನೇ ಇದ್ದಾಗಲ್ಲ ಇಲ್ಲಿ ಬಂದು ಕುಂದಿರ್ತಿದ್ದೆ. ಇಲ್ಲೆಲ್ಲ ಆಟ ಆಡ್ಲಿಕ್ಕೆ ಬರ್ತಾ ಇರ್ತಾರೆ. ಅದು ಸಣ್ಣ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇರ್ತಾರೆ. ಅವ್ರು ನೋಡ್ಕೊತ ಕುಂದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅದು ಮಾಡ್ಬೋದ. ಡ್ಯೂಟಿ ಹೋಗ್ಲಂಗ ಅವ್ರು ರೂಮಾಗಿರಾಗ ಮಜಾನ ಬೇರೆ ಇರುತ್ತೆ, ಆರಾಮ್ಸೆ. ಏನು ಜೀವನ ಬ್ರೋ. ಮತ್ತು ನೆಕ್ಸ್ಟ್ ಮೀಲ್ ಸಿಗ್ತೀನಿ. ನೆಕ್ಸ್ಟ್ ಮೀಲ್ ಸ್ವಲ್ಪ ಟೇಸ್ಟಾಗಿರುತ್ತೆ. ಏನಂತ ಹೇಳಿ ತೋರಿಸ್ತೀನಿ ಅದನ್ನ. ಸ್ವಲ್ಪ ಇದನ್ನ ನಾನು ಟೇಸ್ಟಿಯಾಗಿ ಮಾಡ್ಕೊತೀನಿ. ಏನೇ ಇಲ್ಲ ಟೇಸ್ಟಿ ಅಂತ ಅಂದ್ರೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಥರ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂತೇನೆ ಸ್ವಲ್ಪ ಅದನ್ನ, ಅಷ್ಟೇ, ಮತ್ತೇನಿಲ್ಲ. ಇಷ್ಟು ದಿನ ನಾ ಯಾವಾಗ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲೋನ ತಿಂದು ಸಾಕಾಗಿ ಹೋಗಿತ್ತು. ತಿನ್ನಲಿಕ್ಕೆ ಮನಸ್ಸಾಗ್ತಿಲ್ಲ, ಆಯ್ತು ಒಗೆಯೋಣ ಅನ್ನಿಸ್ತಿತ್ತು. ಇವಾಗ ಆ ಎಲ್ಲೋನ ತೆಗೆದು ಸೈಡಿಗೆ ಇಡಕ್ಕೆ ಕೈ ಬರ್ತಾಯಿಲ್ಲ, ಬಾಯಲ್ಲಿ ಹಾಕೊಂಡ್ಬಿಡೋಣ ಅನ್ನಿಸ್ತೈತಿ. ಸೊ ಟೋಟಲಾಗಿ ನಾನು ಇದರಲ್ಲಿ 5 ಎಗ್ಸ್ನ ತೊಗೊತೇನೆ. ಅದರಲ್ಲಿ 1 ಫುಲ್ ಎಗ್ ಇರುತ್ತೆ, 4 ಎಗ್ ವೈಟ್ ಇರುತ್ತೆ. ಸ್ವಲ್ಪ ಹಿಂಗೆ ಅದ್ರ ಮೇಲೆ ಹಿಂಗೆ ಖಾರ ಉದುರಿಸ್ಕೊಂಬಿಟ್ರೆ ಇದನ್ನು ನೋಡಿದ್ರೆ ನನಗೆ ಸಣ್ಣವನಿದ್ದಾಗಿಂದ ನೆನಪು ಬರುತ್ತೆ. ಎಗ್ರೆಸ್ ಅಂಗಡಿ ಇರ್ತಿದ್ದು. ಎಗ್ರೆಸ್ ಅಂಗಡಿ ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಅವರು ಎಗ್ರೆಸ್ ಅಂಗಡಿಯವರು ಇದನ್ನ ಎಗ್ ಕೊಡ್ತಿದ್ರು.
ಒಂದು ದಾರ ತೊಗೊಂಡು ಹಿಂಗೆ ಕಟ್ ಮಾಡಿ ಅದರ ಉಪ್ಪು ಖಾರ ಹಾಕೊಂಡು ಅವಾಗ ಯಾರ ಜೊತೆ ನಾವು ಹೋದ್ರೆ ನಮ್ಗೆ ಅದನ್ನೊಂದು ಕೊಡಿಸ್ತಿದ್ರೆ ಅದು ನೆನಪು ಬರತೈತಿ. ಮತ್ತು ಈ ಮೀಲ್ ಜೊತೆ ನಾನು ಒಂದು ಸ್ಕೂಪ್ ಪ್ರೋಟೀನ ತೊಗೊತೀನಿ. ಯಾಕಂತ ಅಂದ್ರೆ ಹೇಳಿದ್ನಲ್ಲ, ನಾ ಈವ್ನಿಂಗ್ ಆದಂಗೆ ನನಗೆ ಕ್ರೇವಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ಒಂದು ಸ್ಕೂಪ್ ಪ್ರೋಟೀನ್ ತೊಗೊಂಡ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನನಗೆ. ಈ ಮೀಲಲ್ಲಿ ಟೋಟಲಾಗಿ ನನಗೆ 250 ಗ್ರಾಮ್ ಕ್ಯಾಲೋರೀಸ್ ಸಿಗುತ್ತೆ ಮತ್ತು 45 ಗ್ರಾಮ್ ಪ್ರೋಟೀನ್, 4 ಗ್ರಾಮ್ ಕಾರ್ಬ್ಸ್ ಮತ್ತು 6.5 ಗ್ರಾಮ್ ಫ್ಯಾಟ್ ಸಿಗುತ್ತೆ. ಇದನ್ನ ಎಷ್ಟು ಬೇಗ ತಿಂದು ಹೋಗ್ತೇನೆ ಅಂದ್ರೆ ಒಂದೊಂದು ಸಲ ಟೈಮ್ ಇರಲ್ಲ ನನ್ನ ಕಡೆ ತಿನ್ನಾಗ. ಎಗ್ನ ಸಿಪ್ಪೆ ತೆಗಿಲಿಕ್ಕೆ ಟೈಮ್ ಇರಲ್ಲ. ಎಷ್ಟು ಬೇಗ ಅರ್ಜೆಂಟ್ ಮಾಡ್ತಾಯಿದ್ದೀನಿ. ಒಂದೊಂದು ಸಾರಿ ನಮ್ಮ ತಮ್ಮ ಬೇಗ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಹಿಂಗೆ ಮಾಡಿ ಇಟ್ಟಿರ್ತಾನೆ. ತಿಂದು ಹೋಗ್ತಾ ಇರೋದು ಓಡೋದೇ ಬಾಕಿ ಇರುತ್ತೆ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋದ ಲೇಟ 6 ಗಂಟೆಗೆ ಲಾಗಿನ್ ಆಗಂತ 6 ಗಂಟೆಗೆ ನಂಗೆ ಲಾಗಿನ್ ಆಗೋದಿರುತ್ತೆ. 6:10ಕ್ಕೆ 6:15 6:20ಕ್ಕೆ ಹೋಗಿ ಲಾಗಿನ್ ಆಗ್ತಾ ಇರ್ತೇನೆ. ನಾನು ಸ್ವಲ್ಪ ಏನೋ ಬ್ಯುಸಿ ಆಗಿಬಿಡ್ತೇನೆ ನಾನು. ಮತ್ತೊಂದು, ನಾ ಇವಾಗ ಎಗ್ನ ಅಷ್ಟೊಂದು ಜಾಸ್ತಿ ಬಾಯ್ಲ್ ಮಾಡ್ತಾಯಿಲ್ಲ. ಯಾಕಂತ ಅಂದ್ರೆ ಇದು ಎಗ್ ಎಲ್ಲೋ ಕಾಣ್ತಿದೆಯಲ್ಲ, ಇದು ನನಗೆ ತುಂಬ ಟೇಸ್ಟ್ ಅನ್ಸಾತೈತಿ. ಸ್ವಲ್ಪ ಅದು ಹಾಫ್ ಬಾಯ್ಲ್ಡ್ ಆಗಿರ್ಬೇಕು, ಸ್ವಲ್ಪ ಕ್ರೀಮಿ ಟೈಪ್ ಬರುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ನಾನು ಇವಾಗ ಅದು ಫಸ್ಟಿಗೆ ನಾನು ಏನು ಈ ಥರ ಏನು ಮಾಡ್ಕೊಂಡಿಲ್ಲ. ಆಯಿತು, ನಾನು ಕಟ್ಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಎಗ್ನ ಜಾಸ್ತಿ ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಲ್ಲ, ಅವಾಗ 1-2 ಸಲ ಎಗ್ ಚೆನ್ನಾಗಿ ಕುದ್ದಿಲ್ಲಾಗಿತ್ತು. ಸ್ವಲ್ಪ ಸಿಪ್ಪಿ ಚೆನ್ನಾಗಿ ತೆಗಿಲಿಕ್ಕೆ ಬರ್ತಿಲ್ಲಾಗಿತ್ತು. ಆಮೇಲೆ ಸಿಪ್ಪಿ ತೆಗೆದು ಅದ್ರದ್ದು ಮೇಲಿನ ಸಿಪ್ಪಿ ತೆಗೆದು ಈ ಎಲ್ಲೋನೂ ತಿಂದಾಗ ತುಂಬ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತು ನನಗೆ. ಅದ್ರ ಸ್ವಲ್ಪ ನಾನು ಬಾಯ್ಲ್ಡ್ ಸ್ವಲ್ಪ ಕಡಿಮೆ ಮಾಡ್ತೇನೆ. ಸ್ವಲ್ಪ ಸಿಪ್ಪಿ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನೀರು ಹಾಕಿ ತೆಗೆದ್ರೆ ಚೆನ್ನಾಗಿ ಸಿಪ್ಪಿ ತೆಗಿಬೋದು. ಒಂದ್ಸಲ ಟ್ರೈ ಮಾಡಿರಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತೇಳಿ ನೋಡಿರಿ. ಪ್ರೋಟೀನ ನಾನು ಶೇಕರಲ್ಲಿ ಹಾಕೋನಲ್ಲ, ಈ ಥರ ಗ್ಲಾಸಲ್ಲಿ ಹಾಕೊಂಡು ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾಕಂದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಥರ ಬಂದರೆ ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಬಾಟ್ಲಲ್ಲಿ ಹಾಕೊಂಡ್ರೆ ಒಂದೇ ಸಲ ಕುಡಿದು ಬಿಡ್ತೇನೆ ನಾನು. ಆದರೆ ಇದರಲ್ಲಿ ಚಮಚದಲ್ಲಿ ಆದರೆ ಈ ಥರ ತಿನ್ನೋ ಮುಂಚೆ ಅದೊಂಥರ ಎಂಜಾಯ್ ಮಾಡ್ತಾ ತಿನ್ಬೋದು. ಸ್ವಲ್ಪ ಸಿಗೋದು ಇದೊಂದು ಇಡೀ ಡೇವಲ್ಲಿ 1 ಸ್ಕೂಪ್ ಪ್ರೋಟೀನ್ ಐತಿ. ಮತ್ತು ಅದರಲ್ಲಿ ಟೇಸ್ಟಿಯಾಗಿ ಅಂತ ಸಿಗೋದು ಅಂತ ಅಂದ್ರೆ ಇದಾವೆ ಪ್ರೋಟೀನ್. ಇದನ್ನ ಸ್ವಲ್ಪ ಎಂಜಾಯ್ ಮಾಡ್ಬೇಕಾಗುತ್ತೆ. ಪೂರ್ತಿ ಕ್ರೇವಿಂಗ್ಸ್ನೆಲ್ಲ ಇದೇ ಕಂಟ್ರೋಲ್ ಮಾಡೋದು. ಅದು ಸ್ವಲ್ಪ ನಾನು ಈ ಥರ 1 ಸ್ಕೂಪ್ ಪ್ರೋಟೀನ್ನ ಈ ಥರ ತೊಗೊತೀನಿ. ಇದು ನಂದು 5th ಮೀಲ್, ಇದೇ ನಂದು ಲಾಸ್ಟ್ ಮೀಲ್. ಸೊ ಇದು ಬಂದು ಸೇಮ್ 150 ಗ್ರಾಮ್ ಚಿಕನ್ ಇರುತ್ತೆ. ಅದ್ರ ಜೊತೆ 100 ಗ್ರಾಮ್ ಪಾಲಕ್. ಸ್ವಲ್ಪ ಕೆಲಸ ಇತ್ತು, ನಾನು ನಮ್ಮ ತಮ್ಮ ಹೊರಗಡೆ ಹೋಗೀನಿ. ಹಿಂಗೆ ಬೈಕ್ ಹಿಂಗೆ ತೆಗಿಲಿಕ್ಕೂ ಮಳೆ ಬರ್ಲಿಕ್ಕೂ ಕರೆಕ್ಟ್ ಆಯ್ತು. ಹೊರಗಡೆ ಹೋಗಕ್ಕೆ ನನಗಂತೂ ಮನ್ಸು ಬರಲ್ಲ. ಯಾವ ಥರ ಅಂತಂದ್ರೆ ಫಸ್ಟಿಗೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ ಯಾವಾಗ ಥಂಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ನೋಡು, ऐसा बोलता है कि गांड फट जाता है. ಯಾಕೋ ಒಂಥರ ಸ್ವಲ್ಪ ಉಲ್ಟಾ ಹೊಡೆಯತೈತಿ ನನ್ನ ಬಾಡಿ. ಯಾಕೋ ಜ್ವರ ಬಂದರ ಗತಿ ಫೀಲ್ ಆಗತೈತಿ. ಗೊತ್ತಿಲ್ಲ, ಜ್ವರ ಗಿರ ಬಂತಂದ್ರೆ 12 ಹಾಕಿದ್ದು ನಂದು ಶೆಟದೋಕೇನು ನಾನು. ಅಂದ್ರೆ ವರ್ಷದಲ್ಲಿ ಒಂದ್ಸಲ ಬರುತ್ತೆ ಜ್ವರ, ಆದ್ರೆ ಭಯಾನಕವಾಗಿ ಬರುತ್ತೆ ಜ್ವರ. ಕಾಂಪಿಟೇಷನ್ ಆಗೋವರೆಗೂ ನಾ ಕೇರ್ಫುಲ್ ಆಗಿರ್ಬೇಕು. ಇನ್ನು ಮೇಲೆ ಮಳೆಯಲ್ಲಿ ಒದ್ದೆ ಆಗಕ್ಕೆ ಹೋಗ್ಬಾರ್ದು. ಈ ಮೀಲಿಂದ ನಂಗೆ 35 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಮತ್ತು ಈ ಮೀಲ್ ತೊಗೊಂಡು 1-2 ಅವರ್ಸ್ ಬಿಟ್ಟು ಮತ್ತೆ ನಾನು ಕಾರ್ಡಿಯೋ ಮಾಡ್ಲಿಕ್ಕೆ ಹೋಗ್ಬೇಕು. ಸೊ ಇದು ಲಾಸ್ಟ್ ಮೀಲ್. ಇದನ್ನು ತೊಗೊಂಡಾದ್ಮೇಲೆ ಮತ್ತೆ ನಾನು ಬೆಳಗ್ಗೆವರೆಗೂ ವೇಟ್ ಮಾಡಬೇಕು, 10ವರೆಗೂ ವೇಟ್ ಮಾಡಬೇಕು. ಬೆಳಗ್ಗೆ ಒಂದು ಕಾಫಿ ಇರುತ್ತೆ. ಇದನ್ನು ಸ್ವಲ್ಪ ತುಂಬ ಟೈಮ್ ಆರಾಮ್ಸೆ ಸ್ಲೋ ಆಗಿ ತಿಂತಾ ಇರ್ತೀನಿ. ಯಾಕಂದ್ರೆ ಖಾಲಿ ಆದಮೇಲೆ ಮತ್ತೇನಾದ್ರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಡ್ಯೂಟಿಯಲ್ಲಿದ್ದಾಗ 1/2 ಅವರ್ ಬ್ರೇಕ್ ತೊಗೊಂಡು ಈ ಮೀಲ್ನ ತೊಗೊಂಡಿನಿ.
ಕಾಂಪಿಟೇಷನ್ ಪರ್ಪಸ್ಫುಲ್ಲಾಗಿ ಈ ಡಯಟ್ನ ಫಾಲೋ ಮಾಡ್ತಿದ್ದೇನೆ. ಸೊ ನೀವೇನು ಈ ಡಯಟ್ನ ಫಾಲೋ ಮಾಡಬೇಡಿ, ಯಾಕಂದರೆ ತುಂಬ ಕಾರ್ಬ್ಸ್ ಲೋ ಇದೆ ಇದರಲ್ಲಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ನಾನು ಇವತ್ತಿನ ಫುಲ್ ಡೇ ಈಟಿಂಗ್ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ. ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.